ಮನೆಗೆ ಕೆಲ್ಸಕ್ಕೆ ಹೋಗ್ಬೇಡ ಅಂದ್ರು ಹೋಗ್ತೀನಿ ಅಂತ ಹಠ ಮಾಡ್ತಾನೆ. ಆದ್ರೂ ಅವ್ನ್ ಹಠ ಮಾಡಿದಾಗ ಒಳ್ಳೆ ಚಿಕ್ಕ ಮಗು ತರ ಕಾಣ್ತಾನೆ. ಹೆಂಡತಿ ಆಗೋಳ್ ಮಾತಿಗೆ ಒಂಚೂರು ಬೆಲೆನೇ ಇಲ್ಲ. ಆದ್ರೂ ಹೆಂಡತಿ ಅನ್ನೋ ಅಧಿಕಾರದಲ್ಲಿ ಬೈತಾನೆ. ಹುಷಾರಿಲ್ಲ ಅಂದ್ರು ಇಷ್ಟೊತ್ತಾದ್ರೂ ಅವ್ನ ಮನೆಗೆ ಬಂದಿಲ್ಲ. ಎಲ್ಲಿದ್ಯೋ ಸುಬ್ಬು ನೀನು? ಏನಿದು ಕತ್ತಲಲ್ಲಿ ಕಣ್ ಬಿಟ್ಟಿದನೋ ಇಲ್ವೋ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಯಾರಿದು? ಅಯ್ಯೋ ದೇವ 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 ದೇವ! ರೀ, ನಾನು ವಿಶಾಲಾಕ್ಷಿ. ವಿಶಾಲುನಾ? ವಿಶಾಲು ಆ ಟಾರ್ಚ್ ಲೈಟ್ ಅಲ್ಲಿ ದೆವ್ವ ತರ ಕಾಣ್ತಾ ಇದೆ ಅಂತ ಹೇಳಕ್ಕಾಗತ್ತಾ? ಮುದ್ದು ಮುದ್ದು ಅಮ್ಮ ವರಲಕ್ಷ್ಮಿ, ಹಾ ಅಪ್ಪ. ಮನೆ ಕತ್ಲಲ್ಲಿದಾವ, ಒಂದ್ ಕ್ಯಾಂಡಲ್ ಹಚ್ಚು. ಹಾ ಬಂದೆ ಅಪ್ಪ. ಮನೆಗೆ ಬೆಳಕಾಗಿರೋ ಮಗ ಇನ್ನೂ ಬಂದಿಲ್ಲ. ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಇದೆಯಾ ನಿಮ್ಗೆ? ದಿನವಿಡೀ ಮನೇಲಿ ಕುತ್ಕೊಂಡು ಕತ್ಲಾಯ್ತು ಬೆಳಕಾಯ್ತು, ಬೆಳಕಾಯ್ತು ಕತ್ಲೆ ಆಯ್ತು ಅಂತ ಯಾವಾಗ್ಲೂ ಬಾಯ್ ಬಡಿತಿರ್ತೀರಾ. ನಿನ್ ಮಗ ಏನ್ ಜನರೇಟ್ರಾ? ಬಂದ ತಕ್ಷಣ ಕರೆಂಟ್ ಬರೋದಕ್ಕೆ ಬರ್ತಾನೆ ಬಿಡು. ಆಹಾ ಬಂದ ನನ್ ಸಿಡಕ್ ಮೂತಿ ಸುಬ್ಬು. ಅವ್ನ್ ಎಷ್ಟೇ ಸಿಡ್ಕಿದ್ರು ನನ್ ರಾಜನೇ, ನನ್ ಸುಬ್ರಾಜ. ಇದೇನಿದು? ಎಲ್ಲ ಕಡೆ ಕರೆಂಟ್ ಇದೆ, ಮೇಲ್ಗಡೆ ಮನೇಲೂ ಇದೆ, ನಮ್ಮನೇಲಿ ಮಾತ್ರ ಇಲ್ವಲ್ಲ? ಅಮ್ಮ ಅಣ್ಣ ಬಂದ ಅನ್ಸುತ್ತೆ. ಇದೇನಿದು? ಹೊರಗೆಲ್ಲ ಬೆಳಕಿದೆ, ನಮ್ಮನೇಲಿ ಮಾತ್ರ ಇಲ್ವಲ್ಲ? ಅಮ್ಮ ಅಮ್ಮ, ಯಾಕೆ ಎಲ್ಲರೂ ಕತ್ಲಲ್ಲಿ ಕ್ಯಾಂಡಲ್ ಹಚ್ಕೊಂಡು ಕೂತಿದ್ದೀರಾ? ಕರೆಂಟ್ ಇಲ್ವಾ? ಫೋನ್ ಬೇರೆ ಚಾರ್ಜ್ ಹಾಕ್ಬೇಕಾಗಿತ್ತು. ಅಣ್ಣ ಮಧ್ಯಾಹ್ನದಿಂದ ಕರೆಂಟ್ ಇಲ್ಲ ಕಣೋ. ಮಧ್ಯಾಹ್ನದಿಂದ ಕರೆಂಟ್ ಇಲ್ವಾ? ಮತ್ತೆ ಹೊರಗಡೆ ಇದೆ, ಮೇಲ್ಗಡೆ ಮನೇಲಿದೆ, ನಮ್ಮನೆ ಏನಕ್ಕಿಲ್ಲ? ಚೆನ್ನಾಗಿ ಕೇಳ್ದೆ ಕಣೋ. ಓನರ್ ಮಗಳ ಜೊತೆನೆ ಜಗಳ ಮಾಡಿದ್ರೆ ಸುಮ್ಮನೆ ಬಿಡ್ತಾರಾ? ಅಲ್ಲ ಕಣೋ, ಅವ್ರು ಅಷ್ಟು ಹೇಳಿದ್ರು ಕೆಲ್ಸಕ್ಕೆ ಹೋಗಿದ್ದೆಲ್ಲ, ಅದಕ್ಕೆ ಫೀಸ್ನ ಕಿತ್ತು ಅವರೇ ಇಟ್ಕೊಂಡಿರ್ಬೇಕು. ಅಮ್ಮ, ನಾನು ಕೆಲ್ಸಕ್ಕೆ ಹೋಗೋದಕ್ಕೂ ಅವ್ರು ಕರೆಂಟ್ ತೆಗೆಯೋದಕ್ಕೂ ಏನಮ್ಮ ಸಂಬಂಧ? ಮನೇಲಿ ಓದೋ ಹುಡುಗಿ ಇದ್ದಾಳೆ, ಚಿಕ್ಕ ಮಗು ಇದೆ, ಈ ಥರ ಕರೆಂಟ್ ತಗೊಂಡು ಕೂತ್ರೆ ತೊಂದರೆ ಆಗಲ್ವಾ? ನನ್ ತಲೆಗೆ ಒಳಿಲಿಲ್ವಲ್ಲ. ನಡಿ ನಡಿ, ಮೇಲೆ ಹೋಗಿ ಜಗಳ ಮಾಡಿ ಕರೆಂಟ್ ಬರ್ಸೋಣ. ಅಪ್ಪ ಒಂದು ನಿಮಿಷ, ಅವರೇ ಫ್ಯೂಸ್ ತೆಗ್ದಿರೋದು ಅಂತ ನಿನ್ಗೆ ಹೇಗೆ ಗೊತ್ತು? ಅವ್ರಲ್ದೆ ಇನ್ಯಾರಪ್ಪ ತೆಗಿತಾರೆ? ಬೆಸ್ಕಾಂನವ್ರು ಬಂದು ತೆಗಿತಾರ? ಅಮ್ಮ, ಕರೆಂಟ್ ಬಿಲ್ ಕಟ್ಟಕ್ಕೆ ನೀವು ದುಡ್ಡು ಕೊಟ್ಟಿದ್ದೆ, ಕಟ್ಟಿದ್ಯಾ ತಾನೆ? ಕಟ್ಟಿರ್ಬೇಕು ಕಣ ಅವಳು. ಕಟ್ಟಿರ್ತಾಳೆನಾ? ಯಾರು? ಇನ್ಯಾರು? ಧನಲಕ್ಷ್ಮಿ. ಅವಳಿಗೆ ಕಟ್ಟು ಅಂತ ಕೊಟ್ಟಿದ್ದೆ. ಇರು, ಧನಲಕ್ಷ್ಮಿ, ಧನಲಕ್ಷ್ಮಿ. ಏನಮ್ಮ ಅದು? ನಿಮಗೆ 1000 ಸಲ ಬಡ್ಕೋತೀನಿ, ಒಂದು UPS ಹಾಕ್ಸೋಣ, EMI ಬೇಕಿದ್ರೆ ಕಟ್ಕೊಂಡ್ರಾಯ್ತು ಅಂತ. ನನ್ನ ಮಾತು ಯಾರು ಕೇಳಲ್ಲ ನೋಡಿ. ಈಗ ನಿಮ್ಮಿಂದ ನಾನು ಕತ್ಲಲ್ಲಿ ಕೊಳೆಯಾಗಾಯ್ತು. ಅಕ್ಕ ಅದೆಲ್ಲ ಬಿಡು. ಅಮ್ಮ ಕರೆಂಟ್ ಬಿಲ್ ಕಟ್ಟಕ್ಕೆ ಅಂತ ದುಡ್ಡು ಕೊಟ್ಟಿದ್ಲಲ್ಲ, ಬಿಲ್ ಕಟ್ಟಿದ್ಯಾ? ಅದು ಪ್ರತಿ ತಿಂಗಳು ಓನರ್ ಕರೆಂಟ್ ಬಿಲ್ ಕಟ್ತಿದ್ರು, ನಾವು ಅವ್ರಿಗೆ ದುಡ್ಡು ಕೊಡ್ತಿದ್ವಿ. ಈಗ ಹೇಗಿದ್ರು ಕಟ್ಟಿರ್ತಾರಲ್ಲ, 1-2 ದಿನ ಲೇಟಾಗಿ ದುಡ್ಡು ಕೊಟ್ರಾಯ್ತು ಅನ್ಕೊಂಡು EMI ಅಲ್ಲಿ ಒಂದು ಎಲೆಕ್ಟ್ರಿಕ್ ಕುಕ್ಕರ್ ತಗೊಂಡ್ಬಿಟ್ಟೆ. ಅಯ್ಯೋ ನೀನ್. ಆಹಾ, EMI ಲಕ್ಷ್ಮಿ. ಕರೆಂಟ್ ಬಿಲ್ ಕಟ್ಟೋ ದುಡ್ಡಲ್ಲಿ ಕರೆಂಟ್ ಕುಕ್ಕರ್ ತಗೊಂಡು ಕರೆಂಟೇ ಇಲ್ದೇ ಇದ್ಮೇಲೆ ಕುಕ್ಕರ್ನ ಯಾರ ತಲೆ ಮೇಲೆ ಕುಕ್ತ್ಯಾ? ನೋಡಿ ನೋಡಿ, ತಪ್ಪೆಲ್ಲ ನಂದೇ ಅನ್ನೋ ತರ ಮಾತಾಡ್ಬಿಡಿ. ತಪ್ಪೆಲ್ಲ ಸುಬ್ಬುದೇನೆ. ಪಾಪ ಆ ಶ್ರೀವಲ್ಲಿನ ಮದುವೆ ಆಗಿ ನೆಮ್ಮದಿಯಾಗಿ ಬಾಡಿಗೆ ಮನೆನ ಸ್ವಂತ ಮನೆ ಮಾಡ್ಕೊಂಡು ಅಜಮ್ ಅಂತ ಇರ್ಬೋದಿತ್ತು. ಆಗ ಈ ಮನೇಲಿ ಬೆಳಕು ಇರ್ತಿತ್ತು, ಮನೆ ಬೆಳಗು ಮಹಾಲಕ್ಷ್ಮಿನೇ ಇರ್ತಿದ್ಲು.
ಅಮ್ಮ ನಮ್ ಸುಬ್ಬು ಮನ್ಸ್ ಮಾಡಿದ್ರೆ ಆಹಾ, ಈ ಮನೆಯವ್ರ ಎಲ್ರಿಗೂ ನಾನಂದ್ರೆ ಎಷ್ಟಿಷ್ಟ. ಇಂಥ ಮನೆಗೆ ನಾನು ನಂದಾ ದೀಪ ಆಗ್ಬೇಕು ಅಂತಿದ್ರೆ ನಮ್ಮಮ್ಮ ಕರೆಂಟ್ ತೆಗೆದು ಕತ್ಲೆ ಮಾಡ್ಬಿಟ್ಟಿದ್ದಾಳೆ. ಹೇಳೋರು ಕೇಳೋರು ಯಾರು ಇಲ್ವಾ? ಯಾಕೆ? ನಾನೇ ಇದೀನಲ್ಲ, ನಾನೇ ಕೇಳ್ತೀನಿ. ಸುಬ್ಬು ಸುಬ್ಬು, ಒಳ್ಳೆ ಮತ್ ಯಾವ್ದು ಇನ್ ಕಿವಿಗೆ ಹೋಗೋದೇ ಇಲ್ಲ. ಎಲ್ಲ ನನ್ ಕರ್ಮ. ಈಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಅಕ್ಕ ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಈ ಮನೇಲಿ ಏನೇನು ನಡೀತಿದೆ ಅಂತ ನಿನಗೂ ಗೊತ್ತಲ್ಲ ಪಿಂಕಿ. ಆ ಮದನು ಸುಬ್ಬುಗೆ ತೊಂದರೆ ಕೊಡ್ತೀನಿ ಅಂತ ಚಾಲೆಂಜ್ ಬೇರೆ ಮಾಡಿಬಿಟ್ಟಿದ್ದಾನೆ. ಸುಬ್ಬುನ ಅಪ್ಪನಿಂದ ದೂರ ಮಾಡಿ ಆ ಕೆಲಸಗಳನ್ನೆಲ್ಲ ಅವನು ವಹಿಸ್ಕೋಬೇಕು ಅಂತ ಅನ್ಕೊಂಡಿದ್ದಾನೆ. ಸುಬ್ಬುಗೆ ಏನೂ ಆಗಕ್ಕೆ ನಾನು ಬಿಡಲ್ಲ ಅಂತ ನಾನು ಅವನ ಮುಂದೆ ಕೊಚ್ಕೊಂಡಿದ್ದೀನಿ ಬೇರೆ. ಹಾಗಾದ್ರೆ ಈಗ ನೀವು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅಕ್ಕ? ಮೊದಲು ನಾನು ಈ ವಿಷಯನ ಸುಬ್ಬುಗೆ ಹೇಳಬೇಕು. ಅವನಿಗೆ ಅವಾಗ್ಲಿಂದ ಫೋನ್ ಮಾಡ್ತಿದ್ದೀನಿ, ಅವ್ನ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಏನು ಮಾಡ್ಬೇಕಂತ ನನಗಂತೂ ಗೊತ್ತೇ ಆಗ್ತಿಲ್ಲ. ಪ್ರಶಾಂತ್. ಎಸ್ ಸರ್. ಸುಬ್ಬುಗೆ ಫೋನ್ ಮಾಡಿದ್ದೆ, ಸ್ವಿಚ್ ಆಫ್ ಬರ್ತಾ ಇದೆ. ಇದನ್ನ ನನ್ನ ಮನೆಗೆ ತಲುಪಿಸಿ ಸ್ಟಡಿ ಮಾಡಿ ರಿಪೋರ್ಟ್ ರೆಡಿ ಮಾಡೋಕ್ಕೆ ಹೇಳು. ನಾಳೆ ಮೀಟಿಂಗ್ ಇದೆ. ಸರಿ ಸರ್. ಪಿಂಕಿ, ನಾನೀಗ ಸುಬ್ಬು ಮನೆಗೆ ಹೋಗ್ತೀನಿ. ಈಗ್ಲಾ? ಹೌದು, ಬೆಳಗ್ಗೆವರೆಗೂ ಕಾಯೋದು ಸರಿ ಇರಲ್ಲ. ಆ ಮದನ್ ಬೆಳಗ್ಗೆ ಅಷ್ಟರಲ್ಲಿ ಏನು ಬೇಕಾದರೂ ಮಾಡಬಹುದು. ಆದ್ರೆ ನೀವು ಇಷ್ಟೊತ್ತಲ್ಲಿ ಸುಬ್ಬು ಮನೆಗೆ ಹೇಗೆ ಹೋಗ್ತೀರಾ? ನಾನು ಹೇಗಾದರೂ ಹೋಗ್ತೀನಿ ಪಿಂಕಿ, ಆದರೆ ನೀನು ಈ ವಿಷಯನ ಯಾರ ಹತ್ರನೂ ಹೇಳಬಾರ್ದು, ಓಕೆನಾ? ನೀವು ಸುಬ್ಬು ಮನೆಗೆ ಹೋಗಿದ್ದೀರಾ ಅಂತ ಯಾರಿಗಾರು ಗೊತ್ತಾದ್ರೆ? ಯಾರಿಗೂ ಗೊತ್ತಾಗಲ್ಲ. ಯಾರೂ ನನ್ನ ರೂಮಿಗೆ ಬರಲ್ಲ. ನಾನು ಹೋಗಿ ಬಂದ್ಬಿಡ್ತೀನಿ, ಸರಿನಾ? ಯು ಡೋಂಟ್ ವರಿ, ಓಕೆ? ಪಿಂಕಿ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಏನು? ಬಾಯ್ಲಿ, ಓಕೆನಾ? ಓಕೆ ಅಕ್ಕ. ಓಕೆ. ಆದ್ರೆ ಸುಬ್ಬು ನನ್ನ ಅತ್ತಿ ನದಿ ಪಾಲಾಗೋವರೆಗೂ ಜೊತೆಗಿರ್ತಾರೆ. ಆ ನಂಬಿಕೆ ನನಗಿದೆ. ಯಾರೋ ಹೇಳಿದ್ದು ಈ ಮನೆ ಕೆಲಸದವನು ಅಂತ. ಈ ಮನೆಯವರಲ್ಲಿ ನೀನು ಒಬ್ಬ. ನನ್ನ ಮಾವಂಗಾಗಲಿ ಅವನ ಮಗಳಿಗಾಗಲಿ ಆಫ್ಟರ್ ಆಲ್ ಈ ಮನೆ ಸರ್ವೆಂಟ್ ಮೇಲಿರೋ ಅಫೆಕ್ಷನ್ನು, ಈ ಮನೆ ಮಹಾರಾಜ ಆಗಬೇಕಾಗಿರೋ ನನ್ನ ಮೇಲೆ ಇಲ್ಲ, ಬಿಡಲ್ಲ. ಇಷ್ಟಕ್ಕೆ ಐ ವೋಂಟ್ ಲೀವ್ ಹಿಮ್. ಇವರು ಅವನ ಮೇಲಿಟ್ಟಿರೋ ನಂಬಿಕೆಗೆ ವಿಷ ಹಾಕಿ ಅವನ ಮೇಲೆ ದ್ವೇಷ ಹುಟ್ಟೋ ಥರ ಮಾಡ್ತೀನಿ. ಆಗ ನಮ್ಮ ಮಾವ ಅವನ ಕುತ್ತಿಗೆ ಹಿಡ್ದು ಮನೆಯಿಂದ ಆಚೆ ದರ ಅಂತ ಹೇಳ್ಕೊಂಡೋಗಿ ಆಚೆ ಹಾಕ್ಬೇಕು. ಡ್ರೈವರ್, ಗಾಡಿ ಸ್ಟಾರ್ಟ್ ಮಾಡಿ. ಇದು ಸರ್ ಲ್ಯಾಂಡ್ಲೈನಿಂದ ಕಾಲ್ ಮಾಡ್ತಿದ್ದಾರಲ್ಲ. ಹಲೋ ಹಲೋ ಹಲೋ. ಇಷ್ಟೊತ್ತಲ್ಲಿ ಕಲರ್ ಹಚ್ಕೋತಾ ಇದೆಯಾ ಅಂದ್ರ? ಹೌದು, ನಾಳೆ ವಿಶಾಲಾಕ್ಷಿ ಮನೆಯಲ್ಲಿ ಫಂಕ್ಷನ್ ಇದೆ.
ನನಗೆ 4 ಕೂದಲು ಬೆಳ್ಳಗಾಗ್ಬಿಟ್ಟಿದೆ, ಅದಕ್ಕೆ ಈಗಲೇ ಹಚ್ಕೋತಾ ಇದ್ದೀನಿ. ಯಾಕೆ ಇದರಿಂದ ನಿಮ್ಗೆ ಏನಾದ್ರು ತೊಂದ್ರೆನಾ? ಆಯ್ತಾಯ್ತು, ನನಗೇನು ತೊಂದರೆ ಇಲ್ಲ. ಮತ್ತೆ ತೆಪ್ಪಗಿರಿ. ಆಯ್ತಾಯ್ತು. ಲೋ ವರ್ಧಾ, ಟಿವಿ ಹಾಕೋ, ನಮ್ಮವ್ರದ ಬ್ಯಾಟಿಂಗ್ ಶುರು. ಈ ಸಲ ಕಪ್ ನಮ್ದೇ. ಹೌದಲ್ಲ? ಏನ್ರಿ ನೀವು ನೋಡ್ಕೊಂಡು ಕೂತ್ಕೋಬೇಕು ತಾನೆ? ಅಯ್ಯೋ, ಇದಕ್ಕಿದ್ದಂಗೆ ಕರೆಂಟ್ ಹೋಯ್ತಲ್ವೇನೆ, ಸೋಫಾ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ. ಈ ಹಾರ್ಡ್ ಕರೆಂಟು ಒಂದು ಊಟ ಮಾಡೋವಾಗ ತೆಗಿತಾನೆ, ಇಲ್ವಾ ಮ್ಯಾಚ್ ಶುರು ಆವಾಗ ತೆಗಿತಾನೆ. ಅಮ್ಮ, ಎಲ್ರ ಮನೇಲೂ ಕರೆಂಟ್ ಇದೆ, ನಮ್ಮ ಮನೇಲಿ ಮಾತ್ರ ಇಲ್ಲ. ಯಾರೋ ಫ್ಯೂಸ್ ಕಿತ್ತಿದ್ದಾರೆ ಅನ್ಸುತ್ತೆ. ಏನು? ನಮ್ಮನೆ ಫ್ಯೂಸ್ ತೆಗಿಯಕ್ಕೆ ಯಾರಿಗೂ ಅಷ್ಟೊಂದು ಧೈರ್ಯ ಇದೆ? ಹೋಗ್ ನೋಡು ಯಾರು ಅಂತ. ನಾನೇ. ನೀನಾ? 2 ದಿನ ಕರೆಂಟ್ ಬಿಲ್ ಲೇಟಾಗಿ ಕಟ್ಟಿದ್ದಾರೆ ಅಂತ ಸುಬ್ಬು ಮನೆಯವ್ರು ಫ್ಯೂಸ್ ಕಿತ್ತು ಹಾಕಿದ್ದೀರಾ. ಆ ಮನೆಗೆ ಬೆಳಕಾಗಿ ಹೋಗ್ಬೇಕು ಅಂತ ನಾನ್ ಅನ್ಕೊಂಡಿದ್ರೆ ಆ ಮನೆನೇ ಕತ್ಲು ಮಾಡಿದ್ದೀರಾ. ಆ ಮನೇಲಿ ಇಲ್ದಿರೋ ಬೆಳಕು ಈ ಮನೆಗೆ ಯಾಕೆ? ಏಯ್! ಪ್ರಶಾಂತ್, ಏನು ಇಲ್ಲಿವರೆಗೂ ಬಂದ್ಬಿಟ್ಟಿದ್ರೆ? ಏನು ಸಮಾಚಾರ? ಯಜಮಾನ್ರಿ ಫೈಲ್ನ ನಿಮ್ಗೆ ಕೊಟ್ಟು ಬರೋಕ್ಕೆ ಹೇಳಿದ್ರು. ಇದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿ ರಿಪೋರ್ಟ್ ರೆಡಿ ಮಾಡಬೇಕಂತೆ. ನಾಳೆ ಮೀಟಿಂಗ್ ಇದೆ, ಅದಕ್ಕೆ. ಇಷ್ಟೊಂದಕ್ಕೆ ಫೈಲ್ ಕೊಡೋಕೆ ಹೇಳಿದ್ರಾ? ಅಣ್ಣ, ಯಾರದು? ಇದು ಪ್ರಶಾಂತ್ ಅವರಮ್ಮ. ಇದು ನನ್ನ ರೂಮಲ್ಲಿ ಇಟ್ಬಿಡು, ನಾನು ಆಮೇಲೆ ಬಂದು ತೊಗೊತೀನಿ. ಸರಿ ಅಣ್ಣ. ಪ್ರಶಾಂತ್, ನೀವು ಹೊರಟಿರಿ, ನಾನು ಕಾಲ್ ಮಾಡ್ತೀನಿ. ಸರಿ ಸರ್, ಗುಡ್ ನೈಟ್. ಗುಡ್ ನೈಟ್. ಕಿರಿಕ್ ಸುಬ್ಬು, ಇದೇನಿದು? ಮೇಡಮ್ ವಾಯ್ಸ್ ಕೇಳ್ದಂಗೆ ಆಯ್ತಲ್ಲ. ಮೇಡಮ್, ಮೇಡಮ್. ಅಯ್ಯೋ, ನಂದೇ ಭ್ರಮೆ ಇರಬೇಕು. ಏ ಗಬ್ಬು ಸುಬ್ಬು, ಅಯ್ಯೋ ಮೇಡಮ್, ನೀವು ಇಲ್ಲಿ ಯಾವಾಗ ಬಂದ್ರಿ? ಇಷ್ಟೊತ್ತಾಯ್ತು ಬಂದು, ಮನೇಲಿ ಹೇಳ್ಬಿಟ್ಟು ಬಂದಿದ್ದೀರಾ? ಇಷ್ಟೊತ್ತಾಯ್ತು ಮೇಡಮ್ ಬಂದು. ಮಾತಾಡಿ ಮೇಡಮ್. ಮಾತಾಡೋದಕ್ಕೆ ನೀನ್ ಎಲ್ಲೋ ಬಿಡ್ತಿದ್ಯಾ? ಒಂದೇ ಸಮ ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇದೆಯಲ್ಲ. ನನ್ನ ಎಕ್ಸಾಮ್ ಪೇಪರ್ ಅಲ್ಲೂ ಇಷ್ಟೊಂದು ಕ್ವೆಶನ್ಸ್ ಇರಲ್ಲ. ಇವಾಗ ನಾನ್ ಮಾತಾಡ್ತೀನಿ, ನೀನ್ ಕೇಳಿಸ್ಕೋಬೇಕು. ನಾನು ಇಲ್ಲಿ ಬಂದಿರೋದು ನಿನ್ನ ಹತ್ರ ಇಂಪಾರ್ಟೆಂಟ್ ವಿಚಾರ ಮಾತಾಡೋದಕ್ಕೆ. ಅಯ್ಯೋ, ಅದನ್ನ ಫೋನಲ್ಲೇ ಹೇಳಿದ್ರೆ ಆಗಿರತ್ತಲ್ಲ, ಇಲ್ಲಿವರೆಗೂ ಯಾಕೆ ಬರಕ್ ಹೋದ್ರಿ? ನಾನು ಫೋನ್ ಮಾಡ್ತೀನಿ ಅಂತ ನೀನ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಲ್ಲ, ಹಿಂಗ್ ಮಾಡೋದು? ಸಾರಿ ಮೇಡಮ್, ಸ್ವಿಚ್ ಆಫ್ ಆಗೋಗಿತ್ತು. ಹೌದು, ಹೇಳಿ ಮೇಡಮ್. ಆಯ್ತು. ಯಾರೋ ಸುಬ್ರಹ್ಮಣ್ಯ, ಯಾರ ಜೊತೆ ಮಾತಾಡ್ತಿದ್ಯಾ? ಅಮ್ಮ, ಶ್ರಾವಣಿ, ನೀನಾ? ರಾಜ್ಕುಮಾರಿ, ಈ ಕತ್ಲೆಲ್ಲೂ ಬೆಳೆದಿಂಗಳ ಚಂದ್ರನ ತರ ಕಾಣ್ತಾ ಇದ್ದೀನಿ ನಿನ್ ಮುಖ. ನೀನೇನು ಇಷ್ಟೊತ್ನಲ್ಲಿ? ನೀನೇನ್ ಇಷ್ಟೊತ್ತಲ್ಲಿ ಅಂದ್ರೆ ರಾಜ್ಕುಮಾರಿ ಮನೆಗೆ ಬರೋದೇ ದೊಡ್ಡ ವಿಷಯ. ಬಂದಿರೋಳ್ನ ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡ್ಸ್ತಿದ್ಯಲ್ಲ ಸುಬ್ರಹ್ಮಣ್ಯ. ನಿನ್ ನಡಿಮ ಒಳಗಡೆ, ಒಳಗೆ ಕೂತ್ಕೊಂಡು ಮಾತಾಡ್ಬೋದು. ಬಾ ಬಾ. ಮನೆಗ್ ಮಾರಿ ಊರ್ಗ್ ಉಪ್ಕಾರಿ ಅನ್ನೋ ಮಾತು ಕೇಳಿದ್ಯಲ್ವಾ? ಕೇಳಿದ್ದೀನಿ. ಆ ಮಾರಿ ಹೆಸರು ಬಂದು ಶ್ರೀವಲ್ಲಿ ಅಂತ. ಫ್ಯೂಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಈಗಲಾದ್ರೂ ಅವ್ರ ಕರೆಂಟ್ ಬಿಲ್ ಕಟ್ಟಕ್ಕೆ ಹೇಳಮ್ಮ. ಅವಳೆಲ್ರಿ ಹೇಳ್ತಾಳೆ, ಇನ್ನು ಬೇಕಾದ್ರೆ ನಮಗೆ ಶಾಕ್ ಮೇಲೆ ಶಾಕ್ ಕೊಡ್ತಾಳಷ್ಟೇ. ಕರ್ಮ.
ನಿನ್ನ ತಾಯಿ ಗುಣನೇ ಕಂದ. ಆ ಮಹಾತಾಯಿನೂ ಹೀಗೇ ಇದ್ರು. ಅಷ್ಟಲ್ಲದೆ ಹೇಳ್ತಾರ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ. ಆ ಹುಡುಗಿನ ನೋಡ್ದಾಗೆಲ್ಲ ಮತ್ತೆ ಮತ್ತೆ ನೋಡ್ತಾನೆ ಇರ್ತಿರಲ್ಲ. ಮನೆಗೆ ಬಂದವ್ರನ್ನ ಬಾಮ ಕೂತ್ಕೊಂಬ ಅಂತ ಕೂರ್ಸೋದಲ್ವೇನ್ರಿ? ಏನಿಲ್ಲ ಕಣೆ, ಯಜಮಾನಿ ಅಮ್ಮ ಒಳಗೆ ಬರ್ತಿದ್ದ ಹಾಗೆ ಬೆಳಗ್ಗೆ ಬಂತಲ್ಲ, ಅದು ನೋಡಿ ಸಂತೋಷ ಪಟ್ಟೆ. ಬಾಮ ನೀನು ಕೂತ್ಕೋ. ಅಯ್ಯೋಯ್ಯೋ ಪರವಾಗಿಲ್ಲ, ನೀವೆಲ್ಲರೂ ಕುತ್ಕೊಳ್ಳಿ ಮೊದಲು. ಕೂತ್ಕೋ. ಕೂತ್ಕಮ್ಮ, ಕೂತ್ಕೋ. ನೀನು ಆರಾಮಾಗಿ ಕೂತ್ಕಮ್ಮ. ದೊಡ್ಡ ಮನೆ ಮಗಳು, ಇಲ್ಲಿವರೆಗೂ ಬಂದಿರೋದೇ ಹೆಚ್ಚು. ನಮ್ದೆಲ್ಲ ಇದ್ದಿದ್ದೇ. ಲೇ, ಏನ್ರ ಮುಖ ನೋಡ್ತಿದ್ರಾ? ಹೋಗು, ಕಾಫಿ ತಗೊಂಬನ್ನಿ. ಹೋಗಿ ಹೋಗಿ ಹೋಗಿ. ಅಯ್ಯೋ ನನ್ಗದೆಲ್ಲ ಏನೂ ಬೇಡ. ವರ, ನನ್ಗೊಂದು ಗ್ಲಾಸ್ ನೀರು ಕೊಟ್ಬಿಡು ಸಾಕು. ತುಂಬಾನೇ ಅವಮಾನ ಆಗಿದೆ, ನನ್ನನ್ನು ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಮ್ಮ, ಏನೋ ಕೆಟ್ಟಗಳಿಗೆ ನಡೆದೋಯ್ತು. ಆ ಮನೆ ಋಣ ನಮ್ಮ ಮೇಲಿದೆ. ಅಷ್ಟೇ ಅಲ್ಲ, ನಾನು ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಕೂಡ ಹೇಳಬೇಕು. ಥ್ಯಾಂಕ್ಸಾ? ಏನಕ್ಕಮ್ಮ? ಅಲ್ಲಿ ಅಷ್ಟೆಲ್ಲ ಅವಮಾನ ಆದರೂ ನೀವು ಮತ್ತೆ ಇವನನ್ನ ಕೆಲ್ಸಕ್ಕೆ ಕಳ್ಸಿದ್ದೀರಲ್ಲ, ಅದಕ್ಕೆ. ಅಪ್ಪ ಸುಬ್ಬುನ ನಂಬೋ ಅಷ್ಟು ಇನ್ಯಾರನ್ನೂ ನಂಬಲ್ಲ. ಥ್ಯಾಂಕ್ಸ್ ಸುಬ್ಬು. ಮೇಡಮ್, ಇದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದ್ರಾ? ಬನ್ನಿ ಫಸ್ಟು ಮನೆಗೆ ಡ್ರಾಪ್ ಮಾಡ್ತೀನಿ. ಅಲ್ಲ, ನಾನು ನಿನ್ನ ಹತ್ರ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಅದಕ್ಕೆ. ಏ ಸುಬ್ಬು, ಏನೋ ಮಾತಾಡಬೇಕು ಅಂತಿದ್ದಾರಲ್ಲ, ಕರ್ಕೊಂಡೋಗೋ, ಮಾತಾಡ್ಕೊಂಬಾ. ಸರಿ ಮೇಡಮ್, ಬನ್ನಿ. ತಪ್ಪು ಮಾಡಿರೋ ನಿನಗೆ ಅಷ್ಟು ಧೈರ್ಯ ಇದೆ ಅನ್ನೋದಾದ್ರೆ, ಆ ತಪ್ಪಿಗೆ ಶಿಕ್ಷೆ ಆಗಬೇಕು ಅಂತ ಮನಸ್ಥಿತಿ ಇರೋ ನನಗೆ ಎಷ್ಟು ಧೈರ್ಯ ಇರಬೇಡ. ಈ ಶ್ರಾವಣಿ ತಲೆ ಕೆಡಿಸ್ಕೊಂಡ್ರೆ ಏನು ಮಾಡೋಕ್ಕೂ ಬೇಡ. ಏ ಶ್ರಾವಣಿ, ನೀನು ನನಗೆ ಎದುರು ಮಾತಾಡ್ತೀಯ? ಅದು ಆ ಸುಬ್ಬುನ ಡಿಪೆಂಡ್ ಮಾಡಿಕೊಂಡು ಆಗಲ್ಲ. ಇನ್ನು ನನ್ನ ಕೈಲಿ ಕಾಯೋದಕ್ಕಾಗಲ್ಲ. ನಿನಗೆ ಒಂದು ಗತಿ ಕಾಣಿಸ್ಲೇಬೇಕು. ಈ ಮಾಡಿ ಕೈಲಿ ಸಿಕ್ಕಾಕೊಂಡು ನೀನು ಏನು ಪಿಂಕಿ, ಒಬ್ಳೆ ಆಟ ಆಡ್ತಿದ್ಯಾ? ಶ್ರಾವಣಿ ಅಕ್ಕ ಇಲ್ವಾ? ಇನ್ನೆಲ್ಲ ಹೋಗ್ತಾಳೆ? ರೂಮಲ್ಲೇ ಇರ್ತಾಳೆ. ಬಿಡು, ಆಟ ಆಡ್ಕೊ. ಅಕ್ಕ ರೂಮಲ್ಲೇ ಇರ್ತಾಳೆ. ಶ್ರಾವಣಿ. ಅಯ್ಯಯ್ಯೋ, ಅಕ್ಕ ರೂಮಲ್ಲಿಲ್ಲ ಅಂತ ಏನಾದರೂ ಗೊತ್ತಾದ್ರೆ ಏನಾಗುತ್ತೋ ಏನೋ. ಶ್ರಾವಣಿ, 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 ಏ ಶ್ರಾವಣಿ. ಈ ರಾತ್ರಿ ಆಚೆ ಹೋಗಿದ್ಯಾ ಅಂದರೆ ಪಕ್ಕ ಸುಬ್ಬು ನೋಡಕ್ಕೆ ಹೋಗಿರ್ತೀಯ. ವೆಲ್, ನೀನು ಈ ಮನೇಲಿಲ್ಲ ಅನ್ನೋ ವಿಚಾರನ ಮಾವಂಗೆ ಹೇಳಿದ್ರೆ ಸಾಕು. ನಾನು ನಿನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಎಲ್ಲ ಅವರೇ ನೋಡ್ಕೋತಾರೆ.